ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇನ್ನೊಂದು ಏರ್ಪೋರ್ಟ್ ಬರ್ತದೆ, ಏನೇನೋ ಹೇಳ್ತಾರೆ ಜನರು ತಪ್ಪಿಸೋರು ಅಷ್ಟೇ. ಸರ್ ಅಲ್ಲೊಂದು 7-8 ಎಕರೆ ಇದೆ. ಅದು ಪರ್ಟಿಕ್ಯುಲರ್ ಆಗಿ ಒಬ್ರು ಪಾಲ ಆಸ್ತಿ ಆಗಿದೆ. ಅದು ಅವ್ರಿಗೆ ಮಾತ್ರ ಸೀಮಿತವಾಗಿದೆ. ಫಾರೆಸ್ಟ್ ಇಲಾಖೆಗೆ ಫೋಟೋ ಇವತ್ತಿನ ದಿನ ಹೊಳೆಬೆಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂಥ ಗ್ರಾಮಸ್ಥರು ನಾವು. ಹೊಳೆಬೆಳೂರು ಗ್ರಾಮಸ್ಥರೇ ಆ್ಯಕ್ಚುಲಿ ಸೆಟಲ್ಮೆಂಟ್ ಏರಿಯಾ ಗ್ರಾಮ ಠಾಣಾ ವ್ಯಾಪ್ತಿಗೆ ಬರುವಂಥ ಜಾಗ ಇದೆ. ಸುಮಾರು ಅಂದಾಜು 7ರಿಂದ 7.5 ಎಕರೆ ಜಾಗ ಇದೆ. ಆ ಜಾಗದಲ್ಲಿ ನಿವೇಶನ ರೈತರಿಗೆ, ನಮ್ಮ ಗ್ರಾಮದಲ್ಲಿ ವಾಸಿಸುವಂಥ ಎಲ್ಲರಿಗೂ ನಿವೇಶನ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹೋರಾಟಕ್ಕೆ ಬಂದಿದ್ದೀವಿ. ಆ ಹೋರಾಟದಲ್ಲಿ ಕೆಲವೊಂದು ಸಿರಿವಂತರು ಸಿದ್ಧಿವಂತರು ಏನು ಮಾಡ್ತಾರೆ, ಅದು ಬೇಡ, ಅಲ್ಲಿ ಹಾಸ್ಪಿಟ್ಲ್ ಬರ್ತದೆ, ಕಾಲೇಜ್ ಬರ್ತದೆ, ಏನೇನೋ ಹೇಳ್ತಾರೆ. ಜನರಿಗೆ ಗೊತ್ತಿಲ್ಲದಿರೋ ದಾರಿ ತಪ್ಪಿಸುವಂಥದ್ದು, ದಿಕ್ಕು ತಪ್ಪಿಸೋದು, ದಾರಿ ತಪ್ಪಿಸೋದು, ಇದನ್ನೇ ಮಾಡ್ತಾ ಇದ್ದಾರೆ. ಇಷ್ಟು ದಿನದಲ್ಲೂ ಕೇಳಿದ್ವಿ, ತಹಶೀಲ್ದಾರ್ ಆಫೀಸಿಗೂ ಕೊಟ್ಟಿದ್ವಿ ಮನವಿನ. ಯಾರೇ ಕೇಳೋದು ಅದಕ್ಕೆ ರೆಕಾರ್ಡ್ ಇಲ್ಲ, ಸ್ಕೆಚ್ ಕಾಪಿ ಇಲ್ಲ ಅಂತ ಹೇಳ್ತಾರೆ, ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಕೊನೆಯವರೆಗೂ ನಾವು ಎಲ್ಲಿಗೆ ಹೋಗಬೇಕು ಆ ರೆಕಾರ್ಡ್ಸ್ನ ತೊಗೊಳ್ಳೋಕ್ಕೆ? ರೆಕಾರ್ಡ್ಸ್ ಕೇಳಿದ್ರೆ ಪಂಚಾಯತಿನೂ ಇಲ್ಲ, ಪಂಚಾಯತಿಯಲ್ಲಿ ರೆಕಾರ್ಡ್ಸ್ ಇಲ್ಲ, ಪಂಚಾಯತಿಯಲ್ಲೂ ಕೊಟ್ಟಾಗಿದೆ, ಎಲ್ಲ ಕಡೆ ಕೊಟ್ಟಿದ್ದೀವಿ ಅರ್ಜಿನ. ಕೊನೆಗೆ ಹೋರಾಟಕ್ಕೆ ಇಳಿಬೇಕಾದ ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಖಂಡಿತವಾಗ್ಲೂ ಹೋರಾಟಕ್ಕೆ ಜಯ ಸಿಗತ್ತೆ ಅಂತ ನಂಬಿಕೆಗೆ ಬಂದಿದ್ದೀವಿ. ಮುರಳಿ ಅಂತ